ಮೊದಲನೇ ಬಾರಿಗೆ ಓಣಂದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ಈ ಓಣಂ ಸೆಲೆಬ್ರೇಷನ್ ಅನ್ನು ನಾವು ಇಲ್ಲಿ ಬಹಳಷ್ಟು ನಮ್ಮ ಒಂದು ಸಜ್ಜನಶ್ರೀ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ದಲ್ಲಿ ನಮ್ಮ ನರ್ಸಿಂಗ್ ಕಾಲೇಜಲ್ಲಿ ಸುಮಾರು ಒಂದು 600-650 ಕೇರಳ ವಿದ್ಯಾರ್ಥಿಗಳಿರೋದ್ರಿಂದ ನಾವು ಲಾಸ್ಟ್ ಟೈಮನು ಈ ಓಣಂ ಸೆಲೆಬ್ರೇಷನ್ ಅನ್ನು ಮಾಡಿದ್ದೀವಿ. ಅದರ ಜೊತೆಗೆ ಈ ಸಲ ಏನಾಯ್ತು ಅಂತಂದ್ರೆ ಈ ಲಾಸ್ಟ್ ಟೈಮ್ ಕಿತ್ಲೂ ಇನ್ನೂ ಅದ್ದೂರಿಯಾಗಿ ಈ ಸಲ ಮಾಡಿದ್ರು ಮಕ್ಕಳು. ಯಾಕಂತಂದ್ರೆ ನಮ್ಮ ಹುಡುಗರಿಗೆ ಈ ರಜದ ಅಭಾವ ಇರೋದ್ರಿಂದ, ರಜಾ ಕೊಡ್ಲಿಕ್ಕೆ ಆಗದೇ ಇರೋದ್ರಿಂದ ಅವರು ಹೋಗಿ ಕೇರಳದಲ್ಲಿ ಓಣಂ ಸೆಲೆಬ್ರೇಷನ್ ಮಾಡಬೇಕಾಗಿರುವಂಥದ್ದು ಅದನ್ನು ನಮ್ಮಲ್ಲೇ ಯಾವುದೇ ಒಂದು ಕೇರಳ ಇದು ಸೆಲೆಬ್ರೇಷನ್ ಆಗಲಿ ಲೋಕಲ್ ಸೆಲೆಬ್ರೇಷನ್ ಅಂತ ಯಾವುದೇ ವಿಚಾರ ಮಾಡದೇನೆ ಪ್ರತಿಯೊಂದು ಮಕ್ಕಳು ಇವತ್ತು ನಮ್ಮ ಲೋಕಲ್ ಮಕ್ಕಳಾಗ್ಲಿ ಆಮೇಲೆ ಕೇರಳ ಮಕ್ಕಳಾಗ್ಲಿ ಪ್ರತಿಯೊಬ್ಬರು ಎಲ್ಲರ ಜೊತೆಗೆ ಯಾವುದೇ ಒಂದು ಕಾಸ್ಟ್ ಕ್ರೀಡನ್ನು ಕನ್ಸಿಡರ್ ಮಾಡದೇನೆ ನಾವು ಎಲ್ಲ ಮಕ್ಕಳನ್ನ ಈಕ್ವಲ್ ಆಗಿ ಟ್ರೀಟ್ ಮಾಡಿ ಇಲ್ಲಿ ಒಂದು ಅದ್ದೂರಿಯಾಗಿ ಈ ಸೆಲೆಬ್ರೇಷನ್ ಮಾಡಲಿಕ್ಕೆ ನಮ್ಮ ಸಂಘದ ಗೌರವಾನ್ವಿತ ಚೇರ್ಮನ್ರಾದಂಥ ಚಿರಂತಿಮಠ್ ಸಾಹೇಬರಾಗಲಿ ಆಮೇಲೆ ನಮ್ಮ ಎಲ್ಲ ಫ್ಯಾಕಲ್ಟಿಗಳಾಗಲಿ ಅದಕ್ಕೆಲ್ಲ ಸಪೋರ್ಟ್ ಮಾಡಿ ನಮಗೆ ಈ ಒಂದು ವಿಶೇಷವಾಗಿ ಓಣಂ ಸೆಲೆಬ್ರೇಷನ್ ಮಾಡಲಿಕ್ಕೆ ಸಾಧ್ಯತೆಗಳಾಗುತ್ತೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಇಲ್ಲಿ ಇನ್ನೊಂದು ಅದಕ್ಕೆ ಇಲ್ಲಿ ಬಹಳಷ್ಟು ಯಾಕಂತಂದ್ರೆ ನೋಡ್ರಿ, ಗಣೇಶ ಹಬ್ಬ ಓನ್ಲಿ ಹಿಂದೂ ಅಂತ ನಾವು ಟ್ರೀಟ್ ಮಾಡ್ತೀವಿ. ಬಟ್ ಇಲ್ಲಿ ನಮ್ಮ ಕಾಲೇಜಲ್ಲಿ ಏನ್ ವಿಶೇಷ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವು ಏನ್ ಕಲಿಸ್ಕೊಡ್ತೀವಿ ಅಂತಂದ್ರೆ ಇಲ್ಲಿ ಯಾವುದೇ ಕಾಸ್ಟ್ಗಳನ್ನ ಕನ್ಸಿಡರ್ ಮಾಡದೆ ಎಲ್ಲಾ ಮಕ್ಕಳು ಜೊತೆಗೆ ಆಗಿ ಎಲ್ಲಾ ಈ ಒಂದು ಸೆಲೆಬ್ರೇಷನ್ ಮಾಡ್ಬೇಕನ್ನುವಂಥದ್ದು ಒಂದು ನಮ್ಮ ಇಚ್ಛೆ. ಅದೇ ರೀತಿಯಾಗಿ ಗಣಪತಿ ಫೆಸ್ಟಿವಲ್ ಆಗಲಿ, ಇವತ್ತು ಓಣಂ ಸೆಲೆಬ್ರೇಷನ್ ಆಗಲಿ, ಆಮೇಲೆ ಯಾವುದು ಇನ್ನೊಂದು ಯಾವ್ದು ನಮ್ದು ಕ್ರಿಸ್ಮಸ್ ಸೆಲೆಬ್ರೇಷನ್ ಆಗಲಿ, ಇದು ಪ್ರತಿಯೊಂದನ್ನು ಎಲ್ಲಾ ಮಕ್ಕಳ ಜೊತೆಗೆ ಕೂಡಿ ಮಾಡ್ತಾ ಇದ್ದಾರೆ. ಇದು ಒಂದು ವಿಶೇಷ, ಇದು ಡಬಲ್ ಸಂಭ್ರಮ. ಡಬಲ್ ಸಂಭ್ರಮ ಅಂತ ಹೇಳಕ ಇಚ್ಛಾ ಪಡ್ತೀನಿ. ಯಾಕಂದ್ರೆ ತಾವು ನೋಡ್ತಾ ಇರೀರಿ ಎಷ್ಟು ಖುಷಿಯಿಂದ ಮಕ್ಕಳು ರಾತ್ರಿ 10, 11, 12 ಗಂಟೆ ತನಕ ಎಲ್ಲ ಪ್ರಿಪರೇಷನ್ ಮಾಡಿ ಎಲ್ಲಾನು ಅವ್ರ ಅದ್ದೂರಿಯಾಗಿ ಅವ್ರ ಖುಷಿಯನ್ನ ತಾವು ಎಲ್ಲರೂ ಇಲ್ಲಿ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಈ ಓಣಂದ ಒಂದು ವಿಶೇಷವೇನಂತಂದ್ರೆ ಈ ಓಣಂ ಅನ್ನುವಂಥ ಮಹಾಬಲಿ ಅನ್ನಂತ ಒಬ್ಬ ರಾಜ, ಆ ರಾಜದ ಅವನ ಒಂದು ಇದರಲ್ಲಿ ರಾಜ ಇಷ್ಟು ನಿಷ್ಠೆ ಇರ್ತಾನಂತಂದ್ರೆ ನಿಷ್ಠಾವಂತು, ಯಾರಿಗೆ ಅನ್ಯಾಯ ಆಗುವುದಿಲ್ಲ. ಒಂದು ಸ್ಮಾಲ್ ಕಥೆ ಅಂತ ಹೇಳ್ತಾ ಇದ್ವಿ, ಯಾವುದು ಅನ್ಯಾಯ ಆಗುವುದಿಲ್ಲ. ಆ ಜನರು ದೇವರನ್ನೇ ಮರ್ತು ಬಿಟ್ಟಿರ್ತಾರೆ. ಅವ್ರಿಗೆ ದೇವರುಗಳಿಗೆ ಅಸೂಯೆ ಆಗ್ಲಕ್ ಶುರು ಆಗತ್ತ. ಯಾಕಂತಂದ್ರೆ ನೋಡಿ, ಮಹಾಬಲಿ ನಮ್ಮನ್ನ ಎಲ್ಲರನ್ನು ಮರೆಯೋ ಹಾಗೆ ಜನರನ್ನ ಮಾಡಿಬಿಟ್ಟಿದ್ದಾನ ಅಂತ ಅನ್ಕೊಂಡು. ಸೊ ಆವಾಗ ವಾಮನ್ ರೂಪ ತಾಳಿ ಅದು ಭೂಮಿ ಮೇಲೆ ಬರ್ತಾನೆ. ಆವಾಗ ಮಹಾಬಲಿಗೆ ಭೇಟಿ ಆಗ್ತಾನೆ. ಮಹಾಬಲಿಗೆ ಒಂದು ಇಚ್ಛೆ ಅವನು ಕೇಳ್ತಾನೆ. ಏನ್ ಕೇಳ್ತಾನೆ ಅಂತಂದ್ರೆ, ನನಗೆ ನಾನು ಕೇಳ್ತೀನಿ, ನೀನ್ ಇಲ್ಲ ಅಂತ ನೀನ್ ಕೊಡ್ತೀಯ ಅಂತ ಕೇಳಿದಾಗ ಆವಾಗ ರಾಜ ಹೇಳ್ತಾನೆ, ಮಹಾಬಲಿ ನೀನ್ ಏನ್ ಕೇಳ್ತೀಯ ಕೇಳು, ನಾನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಕೇಳ್ತಾನೆ. ನನಗೇನು ಬೇಡ, ನನಗೆ 3 ಪಾದ ಇಡ್ಲಿಕ್ಕೆ ಜಾಗ ಕೊಡು ಅಂತ ಕೇಳ್ತಾನೆ. 3 ಪಾದದಷ್ಟು ಜಾಗ ಕೊಡು ಅಂತ ಕೇಳಿದಾಗ ಆಯ್ತು, ಎಷ್ಟೊಂದು ಜಾಗ ಇದೆ. ಅವನು ಅವಾಗ ಯಾರು ಬಂದಾಗ ಅಗದಿ ಚಿಕ್ಕವನಿರ್ತಾನ ಅವನು. ಸೊ ಆವಾಗ ಅದು ಒಂದು ಕೇಳಿದಾಗ ಅವನು ಅತಿ ಬೆಳೆದು 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 ದೊಡ್ಡವನಾಗಿ ಒಂದು ಕಾಲ ಭೂಮಿ ಮೇಲೆ ಇರ್ತಾನ, ಭೂಮಿ ಮುಗಿದು ಹೋಗುತ್ತೆ. ಇನ್ನೊಂದು ಕಾಲ ಆಕಾಶದ ಮೇಲೆ ಇರ್ತಾನ, ಆಕಾಶನ ಮುಗಿದು ಹೋಗುತ್ತೆ. ಆವಾಗ ಕೇಳ್ತಾನ ಅವನು, ಇನ್ನೊಂದು ಕಾಲ ನಾನು ಎಲ್ಲಿ ಇಡ್ಬೇಕು ಅಂತ ಕೇಳಿದಾಗ ಮಹಾಬಲಿ ಹೇಳ್ತಾನ, ಯಾಕಂದ್ರೆ ಮಾತು ಕೊಟ್ಟಿರ್ತಾನ ಅವನು. ಯಾಕೆ ಮಾತಿಗೆ ತಪ್ಪಲಾರದಂತ ಮನುಷ್ಯ ಅಂದ್ರೆ ಮಹಾಬಲಿ ಅಂತ ನಾವು ಎಲ್ಲರೂ ಅವಲ್ಲಿ ಟ್ರೀಟ್ ಮಾಡ್ತಿರ್ತಾನೆ. ಆವಾಗ ಇನ್ನು ಅನಿವಾರ್ಯ ಪ್ರಸಂಗದಲ್ಲಿ ಇನ್ನೊಂದು ಕಾಲ ನನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಆವಾಗ ಮಹಾಬಲಿ ಗೊತ್ತಾಗತ್ತೆ, ನನ್ನ ತಲೆ ಮ್ಯಾಗಿತ್ತಂದ್ರೆ ನಾನು ಪಾತಾಳಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳಿ ಅವನಿಗೆ ಹೋಗಿ ಇಡೋಕ್ಕಿಂತ ಮುಂಚೆ ಅವನು ವಿಷಯನ ಕೇಳ್ತಾನ. ಏನಪ್ಪಾ ಅಂತಂದ್ರೆ, ಪ್ರತಿ ವರ್ಷ ನನಗೆ ಒಂದು ದಿವಸ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಕೊಡು ಅಂತ ಕೇಳ್ತಾನ. ಅದೇ ರೀತಿ ದೇವರ ಮಾಮನ ಅವಕಾಶ ಕೊಟ್ಟು ಇದು ಓಣಂ ಅಂತ ಸೆಲೆಬ್ರೇಷನ್ ಮಾಡಿ ಅವಾಗ ಪಾತಾಳಕ್ಕೆ ಕಾಲಿಟ್ಟ ತಕ್ಷಣ ಅವನು ಪಾತಾಳಕ್ಕೆ ಹೋಗ್ಬಿಡ್ತಾನ. ಅವ್ರ ನೆನಪಿನಗೋಸ್ಕರ ಈ ಓಣಂ ಅನ್ನ ಕೇರಳದಲ್ಲಿ ಬಹಳ ಅದ್ದೂರಿಯಾಗಿ ಎಲ್ಲರೂ ಅತಿ ಸಂಭ್ರಮದಿಂದ, ಎಷ್ಟೇ ಫಾರೆನ್ದಲ್ಲಿ ಇರ್ಲಿ ಎಲ್ಲೇ ಇರ್ಲಿ ಎಲ್ಲರೂ ಒಟ್ಟುಗೂಡಿ ಇದು 10 ದಿವಸಿನ ಪ್ರೋಗ್ರಾಮ್ ಅನ್ನ ಅವರು ಅತಿ ಅದ್ದೂರಿಯಿಂದ ಆಚರಿಸ್ತಾರೆ. ಇದು ಒಂದು ಸ್ಮಾಲ್ ಸ್ಟೋರಿ ಅಂತ ನಮಗೆ. This is a Kerala's mega festival. It's a national festival, like it's a state festival. It's like without any religion or without any caste, we are celebrating Onam, sir. It's like it's a 10-day festival. From Attam we are starting, sir, till Onam. अभी 5 फेस्टिवल्स हम लोग लेके आए हैं यहाँ पे। कर्नाटका में पहली बार हम लोग ये कल्चर पूरे लेके आ रहे हैं। स्पेशली कथकली लेके आए हैं हम लोग। कथकली, पुलिगली, चंडमेलम, कावड़ी, मावेली, महाबली, तिरुवाद्रा, मेगा तिरुवाद्रा सब हमने यहाँ पे कंडक्ट करा है।
और कर्नाटका में ये पहली बार हो रहा है, तो यहाँ पे हम लोग का केरला का कल्चर रिप्रेजेंट कर रहे हैं हम लोग यहाँ पे। तो हम बहुत ज्यादा खुश हैं यहाँ पे कि सब लोग बहुत अच्छे से पार्टिसिपेट कर रहे हैं। तो सब लोग नाचे, बहुत एंजॉय किया होगा। हाँ, तो सबने बहुत एंजॉय करा सर, बहुत अच्छा था। ओणम इस बार बहुत अच्छा कर रहे हैं हम लोग। आपका नाम बताओ नव्या। ಮೇಡಮ್, ನೀವು ನಲ್ಲಿ ನ್ಯಾಷನಲ್ ಫೆಸ್ಟಿವಲ್ ಇದಾರ್ರಿ. ಸೊ ಎಲ್ಲಾರು ಒಮ್ಮೆಲೆ ಸೆಲೆಬ್ರೇಟ್ ಮಾಡ್ತಾರೆ ಅದೆಲ್ಲ. ಸೊ ಫಸ್ಟ್ ಡೇ 10 days we will celebrate. Actually students all will be happy because 10 days ಅವ್ರಿಗೆ ವೆಕೇಶನ್ ಸಿಗ್ತೈತೆ after quarterly exams, and it is starting from Attam to Tiruvanam. So Attam from up to Tiruvanam 10 days ಅವರು ಮನೆಯಲ್ಲಿ ಇದು ಫ್ಲವರ್ ಕಾರ್ಪೆಟ್ ಎಲ್ಲ ಹಾಕಿ ಎಂಜಾಯ್ ಮಾಡ್ತಾರೆ. ಅದು ಒಂದು ಲಾಸ್ಟ್ ಡೇ ಇಸ್ ಕಾಲ್ಡ್ ತಿರುವೋಣಂ. ಓಕೆ, ಸೊ ಅವತ್ತು ದಿನ ಎಲ್ಲಾ ಡಿಶಸ್ ಸೇರಿ ಅವ್ರು ಓಣ ಸದ್ಯ ಅಂತ ಹೇಳಿ ಊಟ ಮಾಡ್ತಾರೆ ಎಲ್ಲಾರು ಸೇರಿ. ಇದು ಯೂನಿಟಿಯ ಫೆಸ್ಟಿವಲ್. ಸೊ ಎಲ್ಲಾ ಕಾಸ್ಟ್ ಒಮ್ಮೆಲೆ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹ್ಯಾಪಿ ಫೆಸ್ಟಿವಲ್, ಎಲ್ಲರಿಗೂ ಹ್ಯಾಪಿ ಓಣಂ. ಏನೇನ್ ಮಾಡಿದ್ರು? ಇಲ್ಲಿ ಅವರು ಕಲ್ಚರಲ್ ಟ್ರೆಡಿಷನಲ್ ಡ್ಯಾನ್ಸಸ್ ಇಲ್ಲಿ ಕರ್ಕೊಂಡ್ ಬಂದಿದ್ದವ್ರು. ಅದು ಒಂದು ಕಾವಡಿ ಅಂಡ್ ತಿರುವಾದಿರ ಕಲ್ಚರಲ್ ಡ್ಯಾನ್ಸ್ ಐತೆ. ಎಲ್ಲಾ ಗರ್ಲ್ಸ್ ಸೇರಿ ಕೇರಳ ಗರ್ಲ್ಸ್ ಡ್ಯಾನ್ಸ್ ಆಡ್ತಾರೆ. ಅದು ತಿರುವಾದಿರ ಅಂತ ಕರೀತಾರೆ ಅದಕ್ಕೆ. ಕಾವಡಿ ಡ್ಯಾನ್ಸ್ ನೀವೆಲ್ಲ ನೋಡಿರ್ಬೋದು. ಅಂಡ್ ಇದು ಹುಲಿಕಳಿ. ಸೊ ಇದು ಪೀಪಲ್ ಮನುಷ್ಯ ಅದು ಹುಲಿದ ವೇಷ ಹಾಕೊಂಡು ಡ್ಯಾನ್ಸ್ ಆಡ್ತಾರ್ರಿ. ಬಾಳ ಚಂದ ಇರ್ತೈತ. ಅದ್ರ ಜೊತೆಗೆ ಮಹಾಬಲಿ ಸಂಬಂಧ ನಾವ್ ಈ ಓಣಂ ಸೆಲೆಬ್ರೇಟ್ ಮಾಡುದು. ಆಕ್ಚುಲಿ ಮಹಾಬಲಿ ಕಿಂಗ್ ಆಯ್ತು, ಅವ್ರದ್ದು ಸ್ಮರಣ ಮೀನ್ಸ್ ಅವ್ರದ್ದು ನೆನಪು ಸಂಬಂಧ ನಾವು ಇದು ಸೆಲೆಬ್ರೇಟ್ ಮಾಡ್ತಾರೆ. ಸೊ ತಿರುವೋಣ ದಿನ ಮಹಾಬಲಿ ಎಲ್ಲಾರು ನೋಡಕ್ ಬರ್ತಾರ ಒಂದು ಐತಿಹ್ಯ, ಅದು ಒಂದು ಸ್ಟೋರಿ. ಸೊ ಅದ್ರ ಸಂಬಂಧ ಮಹಾಬಲಿ ಒಂದು ಟ್ರೆಡಿಷನಲ್ ಒಂದು ಬಿಲೀಫ್ ಅವರು ಕರ್ಕೊಂಡ್ ಬರ್ತಾರೆ. ಈಗ ನಿಮ್ಮ ಊರಲ್ಲಿ ಕೊಟ್ಟು ಚೇರ್ಮನ್ ಸರ್ ಅಂಡ್ ಪ್ರಿನ್ಸಿಪಲ್ ಸರ್ ಬಹಳ ಸಪೋರ್ಟ್ ಮಾಡ್ತಾರೆ ಇಂತರ ಟ್ರೆಡಿಷನಲ್ ಫಂಕ್ಷನ್ ಗೆಲ್ಲ. ಸೊ ಅವ್ರು ಟ್ರೆಡಿಷನಲ್ ಸಪೋರ್ಟ್ ಮಾಡಿದ ಸಂಬಂಧ ನಮಗೆ ಇದೆಲ್ಲ ಇಲ್ಲಿ 80% ಸ್ಟೂಡೆಂಟ್ಸ್ ಕೇರಳ ಸ್ಟೂಡೆಂಟ್ಸ್ ಐತೆ. ಸೊ ಎಲ್ಲರಿಗೂ ಅದು ಒಂದು ಹ್ಯಾಪಿ ಮೂಮೆಂಟ್ಸ್. ಎಲ್ಲಾರು ಯೂನಿಟಿಯಾಗಿ ಸೇರಿ ಸೆಲೆಬ್ರೇಟ್ ಮಾಡಕ್ ಚಾನ್ಸಸ್ ನಿಮ್ಮ ಊರಲ್ಲೇ ಮಾಡ್ತಾ ಇದ್ದು ಅಂತ ಫೀಲಿಂಗ್ ಇದೆ. ಐತ್ರಿ. ಎಲ್ಲಾರು ಇಲ್ಲಿ ಕೇರಳ ತರ ಆಗಿಬಿಟ್ಟಾರ ಈಗ. ಸೊ ಎಲ್ಲಾರು ಒಮ್ಮೆಲೆ ಇದ್ದ ಸಂಬಂಧ ಲೈಕ್ ಕೇರಳ ಉಂಡ್ಲಿ ಬಾಗಲಕೋಟೆ ಒಂದು ಕೇರಳ ಆಗಿಬಿಟ್ಟಾರ. ಟ್ರೀಸಾ ಸರ್, ದಿಲೀಪ್ ಎಸ್ ನಾಟೇಕರ್ ಸರ್ ಇದ್ರೆಲ್ಲಾ ಬ್ಯಾಕ್ ಬೋನ್ ರೀ. ಅವರೇ ಇದಕ್ಕೆಲ್ಲ ಸಪೋರ್ಟ್ ಮಾಡೋರು. ಎಲ್ಲಾ ಫಂಕ್ಷನ್ ಇನ್ಕ್ಲೂಡಿಂಗ್ ಓಣಂ ಆಗ್ಲಿ ಕ್ರಿಸ್ಮಸ್ ಆಗ್ಲಿ ಎಲ್ಲಾ ನಮ್ ಫೆಸ್ಟಿವಲ್ಸ್ ಎಲ್ಲಾ ಸರ್ ಸಪೋರ್ಟ್ ಮಾಡ್ತಾರೆ. ಬಹಳ ಅದು ಒಂದು ಖುಷಿ ರೀ. ಓಕೆ, ನಿಮ್ಮ ಹೆಸರು ಹೇಳಿ. ಟ್ರೀಸಾ ರೀ.